ಪ್ರತ್ಯಕ್ಷವಾಗಿ ನಾವು 2 ಎತ್ತುಗಳನ್ನು ಪೂಜೆ ಮಾಡಬೇಕು. ಅದು ಈಗ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಮಯ ಆಗಿರೋದ್ರಿಂದ ನಾವು ಮಣ್ಣಿನಲ್ಲಿ 2 ಎತ್ತುಗಳನ್ನು ಮಾಡ್ಕೊಳ್ಬೇಕು. ಮಣ್ಣಿನಲ್ಲೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿರ್ತಕ್ಕಂಥ ಹಿತ್ತಾಳೆ ಎತ್ತನ್ನು ನಂದಿಯನ್ನು ಇರುತ್ತಲ್ವ ರುದ್ರದೇವರ ಮುಂದೆ, ಅದನ್ನು ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಅದರಲ್ಲಿ ನಾವು ಆ ನಂದಿಯನ್ನು ಆವಾಹನೆ ಮಾಡಿ ನಂದಿಯಲ್ಲಿ ಅಂತರ್ಯಾಮಿಯಾದಂತಹ ಋಷಭನಾಮಕ ಪರಮಾತ್ಮನ ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಅದಕ್ಕೆ ಋಣ್ಮಯ ಋಷಭ ಪೂಜೆ ಅಂತ ಹೇಳಿ ಕರೀತಾರೆ. ಈ ರೀತಿಯಾಗಿ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಎಲ್ಲಿ ಎತ್ತುಗಳು ಇರುತ್ತವೋ ಅಲ್ಲಿ ಹೋಗಿ ಅವುಗಳಿಗೆ ಹುಲ್ಲು, ನೀರು ಮತ್ತು ಹಣ್ಣುಗಳನ್ನು ಕೊಡಬೇಕು. ಈ ರೀತಿ ಜೋಳದ ಕಾಳು, ಜೋಳದ ಹುಸುಲಿ ಮತ್ತು ಬಿಳಿ ಜೋಳದ ಹುಸುಲಿ, ಹುರುಳಿಯ ಹುಸುಲಿ, ಕುಚ್ಚಿದ ಕಡುಬು ಈ ರೀತಿಯಾಗಿ ನಾವು ಮಾಡಿಕೊಂಡು ಅದಕ್ಕೆ ಕೊಟ್ಟು ಬಂದು ಆನಂತರ ಮನೆಯಲ್ಲಿ ನಾವು ಊಟವನ್ನು ಮಾಡೋದು ಸಂಪ್ರದಾಯ. ಹಸು ಗೋಮಾತೆ ಹೇಗೆ ನಮಗೆ ಪೂಜ್ಯ ಸ್ಥಾನದಲ್ಲಿದೆಯೋ, ತಾಯಿ ಸ್ಥಾನದಲ್ಲಿದೆಯೋ, ಹಾಗೆ ಎತ್ತು ನಮಗೆ ತಂದೆ ಸ್ಥಾನದಲ್ಲಿ ಇದೆ. ಹಸು ಮತ್ತು ಎತ್ತುಗಳನ್ನು ಗೌರವ ಭಾವದಿಂದ ನಾವು ಕಾಣಬೇಕು. ಗೋಪೂಜೆಯನ್ನು ನಾವು ನಿತ್ಯ ಮಾಡ್ತೇವೆ. ಋಷಭ ಪೂಜೆಯನ್ನು ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಭಕ್ತಿಯಿಂದ ನಾವು ಆಚರಣೆ ಮಾಡಬೇಕು. ಹೀಗೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು. ಅದಕ್ಕೆ ಈಗ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. 2 ಬಾರಿ ಆಚಮನವನ್ನು ಮಾಡಿ ಪ್ರಾಣಾಯಾಮ ಮಾಡಿ ದೇಶ ಕಾಲಗಳನ್ನು ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಶುಭೆ ಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷ ಭರತಖಂಡೆ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಅಸ್ಮಿನ್ ವರ್ತಮಾನೇನ ಶ್ರೀ ಚಾಂದ್ರಮಾನೇನ ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯತಿ ಶುಭತಿಥೌ ಶುಭವಾಸರ ಶುಭ ಭೌಮವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂಗಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಶ್ರೀ ಮಮ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭ್ಯುದಯಾರ್ಥಂ ಜ್ಯೇಷ್ಠಮಾಸವಾಸ್ಯಂ ಪ್ರತಿವಾರ್ಷಿಕಂ ಕಲಾಚಾರತ್ವೇನ ವಿಹಿತಂ ಸಸ್ಯಾಭಿವೃದ್ಧ್ಯರ್ಥಂ ಈಶಿತಾ ಬಾಧ ವಿನಾಶ ಸುವೃಷ್ಟಾದಿ ಪ್ರಾಪ್ಯ ಧನಧಾನ್ಯ ಸಮೃದ್ಧ್ಯರ್ಥಂ ಋಷಭಾನುಗ್ರಹ ಸಿದ್ಧ್ಯರ್ಥಂ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಮೃಣ್ಮಯ ಋಷಭ ಪೂಜಾ ಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಪೂಜೆ ಎಲ್ಲ ಮುಗಿಸಿ ದೇವರ ನಿರ್ಮಾಲ್ಯಗಳನ್ನು ತೆಗೆದಿಟ್ಕೊಳ್ಬೇಕು. ದೇವರಿಗೆ ಹಾಕಿದಂಥ ಹೂಗಳು, ಗಂಧ, ಅಕ್ಷತೆ ಇದನ್ನೆಲ್ಲ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕು. ನೈವೇದ್ಯವನ್ನು ಕೂಡ ಮೊದಲು ದೇವರಿಗೆ ನಿವೇದನೆ ಮಾಡಿರಬೇಕು. ಆ ಹರಿನಿವೇದಿತ ಪ್ರಸಾದವನ್ನು ತೆಗೆದಿಟ್ಕೊಂಡಿರಬೇಕು. ನಿರ್ಮಾಲ್ಯ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಆವಾಹನೆಯನ್ನು ಮಾಡ್ಕೊಳ್ಬೇಕು ಮಂತ್ರಾಕ್ಷತೆಯನ್ನು ಹಾಕಿ. ಈಗ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಅರ್ಘ್ಯವನ್ನು ಕೊಡಬೇಕು. 3 ಉದ್ದರಣೆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ಋಷಭನಿಗೆ ತೋರಿಸಿ ಬಿಡಬೇಕು. ನಂತರ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಪಾದ್ಯವನ್ನು ಹಾಗೆ 3 ಉದ್ದರಣೆ ನೀರು ತೋರಿಸಿ ಅರ್ಘ್ಯ ಪಾತ್ರೆಗೆ ಕೊಡಬೇಕು. ಆನಂತರ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಆಚಮನಂ ಸಮರ್ಪಯಾಮಿ. ಮತ್ತೆ 3 ಉದ್ದರಣೆ ನೀರನ್ನು ಋಷಭನಿಗೆ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಆಚಮನ ಅಂತ ಹೇಳಿ ಕೊಡಬೇಕು. ನಂತರ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ಪುನರಾಚಮನಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ. 1 ಉದ್ದರಣೆ ನೀರಲ್ಲಿ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ವಸ್ತ್ರಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಮತ್ತು ಈ ರೀತಿ ವಸ್ತ್ರವನ್ನು ತೋರಿಸ್ಬೇಕು. ನಂತರ ಪ್ರತ್ಯಕ್ಷ ಎತ್ತುಗಳು ಇದ್ದ ಜಾಗಕ್ಕೆ ಹೋಗಿ ಈ ಶಲ್ಯವನ್ನು ಕೊಟ್ಟು ಬರಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಕ್ಷತಾಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ.
ಆ ಹಸುಗಳಿಗೆ ಗಂಟೆ ಆಹಾರ ಅಥವಾ ಯಾವುದಾದ್ರೂ ಗೆಜ್ಜೆ ಇದ್ದರೆ ಅದನ್ನು ಕೊಡಬೇಕು. ಕೊಟ್ಟು ಅದನ್ನು ಅಲಂಕಾರ ಮಾಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ತುಳಸಿ ಪುಷ್ಪಾಣಿ ಸಮರ್ಪಯಾಮಿ. ದೇವರಿಗೆ ಏರಿಸಿರ್ತಕ್ಕಂಥ ತುಳಸಿ ಪುಷ್ಪಗಳನ್ನು, ನಿರ್ಮಾಲ್ಯದ ಹೂಗಳನ್ನು ಋಷಭನಿಗೆ ಹಾಕಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಧೂಪಮಾಘ್ರಾಪಯಾಮಿ. ಧೂಪವನ್ನು ಕೊಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ದೀಪಂ ದರ್ಶಯಾಮಿ. ದೀಪವನ್ನು ಹಚ್ಚಿಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಮಹಾನೈವೇದ್ಯಂ ಸಮರ್ಪಯಾಮಿ. ಹುರುಳಿಯ ಹುಸುಲಿ ಅಥವಾ ಜೋಳದ ಹುಸುಲಿಯನ್ನು ನೈವೇದ್ಯವಾಗಿ ಕೊಡಬೇಕು. ಈ ರೀತಿಯಾಗಿ ಈ ಜೋಳವನ್ನು ಕೂಡ ನೈವೇದ್ಯ ಮಾಡಬಹುದು. ಬೇಯಿಸಿದ್ದು ಕೂಡ ಮಾಡೋದು ತುಂಬ ಶ್ರೇಷ್ಠ. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ತಾಂಬೂಲಂ ಸಮರ್ಪಯಾಮಿ. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಲಕ್ಷ್ಮೀ ನರಸಿಂಹಾಯ ನಮಃ ಮಂಗಳ ನೀರಾಜನಂ ಸಮರ್ಪಯಾಮಿ. ಆರತಿಯನ್ನು ಮಾಡಬೇಕು. ಈ ರೀತಿ ಆರತಿ ಸಿದ್ಧ ಮಾಡಿಕೊಂಡು ಆರತಿಯನ್ನು ಮಾಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ. ಮಂತ್ರ ಬರಲಿ ಅಂದರೆ ಯಾವುದಾದ್ರು ಹಾಡನ್ನು ಹೇಳಬಹುದು. ಗೋವಿಗೆ ಸಂಬಂಧಪಟ್ಟಂಥ ಹಾಡು ಮತ್ತು ನರಸಿಂಹದೇವರಿಗೆ ಸಂಬಂಧಪಟ್ಟಂತಹ ಹಾಡನ್ನು ಹೇಳಬೇಕು. ಈಗ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಋಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಪ್ರಾರ್ಥನಂ ಸಮರ್ಪಯಾಮಿ. ವರ್ಷಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗಲಿ, ಸಸ್ಯಾಭಿವೃದ್ಧಿ ಆಗಲಿ, ಹಸಿರು ಬೆಳೆಯಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಕುಟುಂಬವನ್ನು ರಕ್ಷಣೆ ಆಗಲಿ, ಇದರಿಂದ ನಮ್ಮ ಕುಟುಂಬ ರಕ್ಷಣೆ ಆಗಲಿ, ನಮ್ಮ ದೇಶ ರಕ್ಷಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇಷ್ಟೆಲ್ಲ ಪೂಜೆಯನ್ನು ಮುಗಿಸಿದ ನಂತರ ಆನೇನ ಋಷಭ ಪೂಜಾ ಕರಣೇನ ಅಸ್ಮದ್ಗುರುವಂತರ್ಗತ ಋಷಭಾಂತರ್ಗತ ಉಮಾಪತ್ಯಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರಾಣಸ್ಥ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ನಮಸ್ಕಾರವನ್ನು ಮಾಡಿ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಮಾಪತೆ ಯಸ್ಯ ಸ್ಮೃತಾ ಚ ನಾಮೋಕ್ತ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನುಸೃತ್ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯೇತ್ ಅಂತ ಹೇಳಿ ದೇವರಿಗೆಲ್ಲವನ್ನು ಸಮರ್ಪಣೆ ಮಾಡಬೇಕು. ನಾಹಂಕರ್ತ ಹರಿಕರ್ತ. ಈ ಪೂಜೆ ಎಲ್ಲ ದೇವರು ನನ್ನಲ್ಲಿ ನಿಂತು ಮಾಡಿಸ್ತಾ ಅಂತ ಪ್ರಾರ್ಥನೆ ಮಾಡಿ ಕೈ ಮುಗಿದು ಹಸುವಿಗೆ ಅಥವಾ ಎತ್ತುಗಳಿಗೆ ಗೊಗ್ರಾಸವನ್ನು ಕೊಟ್ಟು ಬಂದು ಊಟವನ್ನು ಮಾಡಬೇಕು.